ವೆಲ್ಕಮ್ ಟು ವಿಜು ಚೈತೂಸ್ ಟೈಲರಿಂಗ್ ಟ್ಯುಟೋರಿಯಲ್. ಇವತ್ತು ನಾನು ಒಂದು ಕಿಡ್ಸ್ ಫ್ರಾಕನ್ನು ಸ್ಟಿಚ್ ಮಾಡತ್ತೀನಿ. ಅದು ಒಂದು ಟಾಪ್ ತೊಗೊಂಡಿದ್ದೆ ರೀ ನಾನು. ಅದು ನನಗೆ ಯಾಕೋ ಬರವಲ್ತಾದ ಶಾರ್ಟ್ ಆಗಿತ್ತು ಮತ್ತು ಚೆಸ್ಟ್ ಒಳಗೂ ನನಗೆ ಇದಾಗವಲ್ತಾಗಿತ್ತು. ಅದಕ್ಕೆ ನಾನು ಅದನ್ನು ಏನು ಮಾಡಿದೆ, ನನ್ನ ಮಗಳಿಗೆ ಫ್ರಾಕ್ ಹೊಲಿಬೋದು ಅಂತೇಳಿ ಹೊಲಿದೀನಿ ರೀ. ನೋಡಿರಿ, ಒಂದು ಟಾಪ್ ಇತ್ತಪ್ಪ ಅಂದ್ರೆ ಅದನ್ನು ಯಾವ ರೀತಿ ನೀವು ಯೂಸ್ ಮಾಡಿಕೊಂಡು ಫ್ರಾಕನ್ನು ಹೊಲಿಬೋದು ಅಂತ ಇವತ್ತಿನ ವಿಡಿಯೋದೊಳಗೆ ಹೇಳ್ಕೊಡತ್ತೀನಿ. ನೋಡಿರಿ, ಫ್ರಾಕದ್ದು ತೆಳಗಿಂದು ಫ್ರಿಲ್ ಪಾರ್ಟ್ಸ್ ನಾನೀಗ ಕಟ್ ಮಾಡಾಕತ್ತೀನಿ. ಫ್ರಿಲ್ ಪಾರ್ಟ್ಸನ್ನು ಏನು ನಮ್ದು ಟಾಪಿಂದ ಏನು ಕೆಳಗಡೆ ಇರುತ್ತಲ್ರಿ ಸ್ಲಿಟ್ ಕಡೆ, ಆ ಸ್ಲಿಟ್ ಕಡೆ ಇದ್ದಿದ್ದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ನನಗೆ ಇಲ್ಲಿ 4 ಪೀಸ್ ಸಿಕ್ಕು ರೀ. ಅವು 4 ಪೀಸ್ ಸಿಕ್ಕು ಈ ರೀತಿ ಕಟ್ ಮಾಡಿಕೊಂಡೆ. ನನಗದು ಫ್ರಿಲ್ಸಿಗೆ ಆರಾಮಾಗಿ ಬಟ್ಟೆ ಸಾಕಾಗ್ತದೆ. ಅಂದರೆ ನನ್ನ ಮಗಳು ಇರೋದು ಒಂದು 2-3 ವರ್ಷದಕ್ಕೆ ಅದಾಳ. ಆಕೆ ಸಫಿಸಿಯೆಂಟ್ ಆಗಿದೆ. ಫ್ರಾಕ್ ರೆಡಿ ಆಗೈತಿ. ನಾನು ನಿಮಗೆ ರೆಡಿ ಮಾಡೋದನ್ನು, ಸ್ಟಿಚಿಂಗ್ ಮಾಡೋದನ್ನು ನೀವು ಕಮೆಂಟ್ ಹಾಕಿದ್ರೆ ಅಂದರೆ ಇದು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಂತೆ. ಯಾರಿಗಾದರೂ ಇದು ಕಟ್ಟಿಂಗ್ ವಿಡಿಯೋ ಬೇಕು, ಸ್ಟಿಚಿಂಗ್ ವಿಡಿಯೋ ಬೇಕಾತಂದ್ರೆ ಸ್ವಲ್ಪ ಕಮೆಂಟ್ ಮಾಡಿರಿ. ನೀವು ಹ್ಞೂ ಅಂದ್ರೆ ನಾನು ಇದ್ರದ್ದು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಂತೆ. ನೋಡಿರಿ, ಈ ರೀತಿ ನಾನು ಈಗ ತೆಳಗಿನ ಫ್ರಿಲ್ಸ್ ಪಾರ್ಟನ್ನು ಕಟ್ ಮಾಡಿಕೊಂಡೆ. ಮೇಲೆ ಬಾಡಿ ಪಾರ್ಟ್ಸನ್ನು ಏನು ಮಾಡೀನಿ, ಇನ್ನು ಉಳಿದ ಬಟ್ಟೆ ಒಳಗೆ ಬಾಡಿ ಪಾರ್ಟ್ಸನ್ನು ತಗೊಳ್ತೀನಿ. ಆಕೆಗೆ ಲೆಂತಿಗೆ ಎಷ್ಟು ಬೇಕಾಗ್ತೈತಿ, ಬಾಡಿ ಪಾರ್ಟ್ಸನ್ನು ಎಷ್ಟು ತೊಗೊಂಡಿನಿ ಅಂದ್ರೆ ನಾನು 10 ಇಂಚ್ ತೊಗೊಂಡಿನಿ. 9.5 ಇಂಚ್ ತೊಗೊಂಡಿನಿ ರೀ. ಸಾರಿ ಫ್ರೆಂಡ್ಸ್, 9.5 ಇಂಚ್ ತೊಗೊಂಡಿನಿ. ಅದೇ ರೀತಿಯೇ ನಾನು ಅಲ್ಲೊಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡೀನಿ. ಜಸ್ಟ್ ನಿಮ್ಗೆ ತೋರಿಸ್ತೀನಿ ಮೆಜರ್ಮೆಂಟ್. ಬಟ್ ಎಕ್ಸ್ಟ್ರಾ ಪಾರ್ಟ್ ಇರೋದನ್ನು ಕಟ್ ಮಾಡಿ ತೆಗ್ದೀನಿ, ಕನ್ಫ್ಯೂಸ್ ಆಗಬೇಡ್ರಿ. 9.5 ಇಂಚ್ ಲೆಂತಿಗೆ ತೊಗೊಂಡು 9.5 ಇಂಚ್ ಲೆಂತಿಗೆ ಐತ್ರಿ. ನೆಕ್ ಶೋಲ್ಡ್ರ್ ಸೇರಿಸಿ 5 ಇಂಚ್, ನೆಕ್ ಶೋಲ್ಡ್ರ್ ಸೇರಿಸಿ 5 ಇಂಚ್. ಮುಂದೆ ಶೋಲ್ಡ್ರ್ ಒಂದು 2 ಇಂಚ್ 2.5 ಇಂಚ್ ಶೋಲ್ಡ್ರ್ ತೊಗೊಂಡೀನಿ ರೀ. 2.5 ಇಂಚ್ ಶೋಲ್ಡ್ರ್. ನೆಕ್ಸ್ಟ್ ಆರ್ಮೋಲ್ 4.5 ಇಂಚ್, 4.5 ಇಂಚ್. ಅಲ್ಲೇ ಒಂದು ಅರ್ಧ ಇಂಚಿಗೆ ಒಂದು 1 ಇಂಚಿಗೆ ಒಂದು 2 ಶೇಪ್ ಹಾಕೋಬೇಕು, ಆರ್ಮೋಲ್ ಶೇಪ್. ಇದು ಸುತ್ತಳತೆ 6 ಇಂಚಿಗೆ ಒಂದು, ನೆಕ್ಸ್ಟ್ 2 ಇಂಚ್, 6 ಇಂಚ್ ಇದೆ ಸುತ್ತಳತೆ 6 ಇಂಚು ಮತ್ತು 2 ಇಂಚಿಗೆ ಫಿಟ್ಟಿಂಗ್ ಲೈನು. ನೆಕ್ಸ್ಟ್ ನೆಕ್ 4 ಇಂಚಿಗೆ ಈ ರೀತಿ ರೌಂಡ್ ಶೇಪ್ ಆಗಿ ಒಂದು ಮಾರ್ಕ್ ಹಾಕೋರಿ. ಇದು ಫ್ರಂಟ್ ನೆಕ್ ಈ ರೀತಿ ರೌಂಡ್ ನೆಕ್ ಹಾಕೋರಿ. ಈ ರೀತಿ ಹಾಕೊಂಡ್ಮೇಲೆ ಟೊಂಕ ಅಂದರೆ ನಡೆದ ಸುತ್ತಳತೆ ಅದು 6 ಇಂಚು ಪ್ಲಸ್ 2, ಅಂದರೆ ಸೇಮ್ ಐತಿ. ಹೀಗಾಗಿ ಸೊ ಇಲ್ಲಿ ತಳಗ ಒಂದು ಅರ್ಧ ಇಂಚು ಕ್ರಾಸ್ ಆಗಿ ತೊಗೋಬೇಕು. ಈ ರೀತಿ ಕ್ರಾಸ್ ಆಗಿ ತೊಗೊಂಡು ಈ ನೋಡಿರಿ ಕಟ್ಟಿಂಗನ್ನು ಹೆಂಗೆ ಮಾಡೋದಂತ ಹೇಳ್ತೀನಿ. ಫಸ್ಟ್ ಬ್ಯಾಕ್ ಪಾರ್ಟನ್ನು ಅಷ್ಟೇ ಕಟ್ ಮಾಡಿರಿ. ಆರ್ಮೋಲ್ ಒಳಗೆ ಬ್ಯಾಕ್ ಪಾರ್ಟ್ ಆರ್ಮೋಲ್ ಅಷ್ಟೇ ಕಟ್ ಮಾಡಿರಿ. ನೆಕ್ಸ್ಟ್ ಫ್ರಂಟ್ ಆರ್ಮೋಲ್ ನೋಡಿರಿ, ಇಲ್ಲಿ ಅರ್ಧ ಇಂಚ್ ಕ್ರಾಸ್ ಆಗಿ ಕಟ್ ಮಾಡಬೇಕು. ನೋಡಿಲ್ಲಿ ಫ್ರಂಟ್ ಬ್ಯಾಕ್ ಎರಡು ಸಪ್ರೇಟ್ ಮಾಡೋಣ ಅಂತ. ನೋಡಿರಿ, ಇದು ಫ್ರಂಟ್ ಒಳಗೆ ಯಾವ ರೀತಿ ಡಿಸೈನ್ ಮಾಡ್ತೀನಿ ನೋಡಿರಿ. ಆರ್ಮೋಲ್ ಶೇಪು ತೆಗಿಯೋಣ. ಫ್ರಂಟ್ ಒಳಗಿಂದ ಆರ್ಮೋಲ್ ಶೇಪು ತೆಗಿಯೋಣ. ನೋಡಿರಿ, ಆರ್ಮೋಲ್ ಶೇಪ್ ತೆಗೆದ್ಮೇಲೆ ನಾವು ಇದಕ್ಕೆ 2.5 ಇಂಚ್ ಶೋಲ್ಡ್ರನ್ನು ಅಲ್ಲೇ ಹಾಕ್ಕೊಂಡು ಮಾಡ್ಕೊಂಡಿನಿ. ಇಲ್ಲಿ ನೋಡಿರಿ, ಇದು ಒಳಗಿನ ಲೈನಿಂಗ್ ನಾವೇನು ಸ್ಕರ್ಟ್ ಪಾರ್ಟ್ ಹೊಲಿತಲ್ಲ ಅದಕ್ಕೆ ಲೈನಿಂಗ್ 10.5 ಇಂಚಿಗೆ ಒಂದೊಂದು ಮಾರ್ಕ್ ಹಾಕ್ಕೋಬೇಕು. ಈ ರೀತಿ 10.5 ಇಂಚಿಗೆ ಒಂದು ಈ ರೀತಿ ರೌಂಡ್ ಮಾರ್ಕ್ ಹಾಕ್ಕೊಂಡು ಅದಕ್ಕೊಂದು ಲೈನ್ ಹಾಕ್ಕೋಬೇಕು. ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ನಮ್ಮದು ಕರೆಕ್ಟಾಗಿ ತೆಳಗಿನ ಸ್ಕರ್ಟ್ ಪಾರ್ಟಿಗೆ ಲೈನಿಂಗನ್ನು ಅಂದರೆ ಇದಕ್ಕೆ ಬಟ್ಟೆ ಭಾಳ ಬೇಕಾಗೋದಿಲ್ಲ ರೀ ಈ ರೀತಿ ಕಟ್ ಮಾಡೋದ್ರಿಂದ. ಇಲ್ಲಾಂದ್ರೆ ನಿಮಗೆ ತೆಳಗಿನ ಸ್ಕರ್ಟ್ ಪಾರ್ಟಿಂದ ಎಷ್ಟು ಮೀಟ್ರ್ ತೊಗೊಂಡಿರ್ತಿರಲ್ಲ ಅಷ್ಟೇ ಮೀಟ್ರನ್ನು ಅದಕ್ಕೂ ತೊಗೋಬೇಕಾಗ್ತೈತಿ. ಅದಕ್ಕೆ ಬಟ್ಟೆ ಸೇವಿಂಗ್ ಇರಲಿ. ಮತ್ತು ನನ್ನ ಕಡೆನೂ ಬಟ್ಟೆ ಇಷ್ಟ ಇತ್ತು ಅಂಥೇಳಿ ನಾನು ಲಾಸ್ಟ್ ಟೈಮ್ ಆಕೆಗೆ ಒಂದು ಫ್ರಾಕ್ ಹೊಲಿಬೇಕಾದ್ರೆ ಇದನ್ನು ಕಟ್ ಮಾಡಿಟ್ಟಿದ್ದೆ. ಬಟ್ ಅದನ್ನು ಸ್ಟಿಚ್ ಮಾಡೋದಾಗಿರಲಿಲ್ಲ. ಅದೇ ಬಟ್ಟೆನ ನಾನು ಇದಕ್ಕೆ ಹಾಕಿ ಸ್ಟಿಚ್ ಮಾಡಾಕತ್ತೀನಿ. ನೋಡಿರಿ, ಇದೇ ರೀತಿಯೇ ನಾವು ಲೈನಿಂಗನ್ನು ಬಾಡಿ ಪಾರ್ಟ್ಸದ ಲೈನಿಂಗನ್ನು ಕಟ್ ಮಾಡ್ಕೊಳಕತ್ತೀನಿ. ಆ್ಯಸ್ ಇಟ್ ಈಸ್ ಏನು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯ ಲೈನಿಂಗನ್ನು ಕಟ್ ಮಾಡಿಕೊಂಡ್ರೆ
ಮುಗಿತೈತಿ. ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಂತೇಳಿ ಅದಕ್ಕೊಂದು ಮಾರ್ಕ್ ಹಾಕ್ಕೊಂಡು ಬಂದರೆ ನಮ್ಗೆ ಸ್ಟಿಚಿಂಗ್ ಮಾಡೋದು ಮುಂದೆ ಈಸಿ ಆಗ್ತೈತಿ. ನೋಡಿರಿ ಬ್ಯಾಕ್ ಪಾರ್ಟ್ ಒಳಗೆ ಯಾವ ರೀತಿ ಡಿಸೈನನ್ನು ಇಡಬೇಕಂತ ಮಾಡೀನಿ ಅಂದರೆ ಇದಕ್ಕೆ ಹೇಳ್ತೀನಿ ನೋಡಿರಿ. ಆಗಲೇ ಅದಕ್ಕೆ ಒಂದಲ್ಲೇ ಮಾರ್ಕ್ ಹಾಕ್ಕೊಂಡಿದ್ದೆ. ಆ ಮಾರ್ಕಿಂದ ನಾನು ಯಾವ ರೀತಿ ಶೇಪ್ ತೊಗೋತೀನಿ, ಮಾರ್ಕ್ ಹಾಕ್ತೀನಿ, ಡಿಸೈನ್ ಮಾಡ್ತೀನಿ. ನೋಡಿರಿ ಆರ್ಮೋಲ್ ಶೋಲ್ಡ್ರ್ ಎಷ್ಟು ತೊಗೊಳತ್ತೀನಿ ಅಂತಂದ್ರೆ 2.5 ಇಂಚ್. 2.5 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಇದು ಶೋಲ್ಡರ್. ಆ ಕಡೆ ನೆಕ್ಸ್ಟ್ ಉಳಿದಿದ್ದನ್ನು ನೆಕ್ ಪಾರ್ಟ್ ತೊಗೊತೀನಿ. ಇದು ಬೋಟ್ ನೆಕ್ ಫ್ರಾಕ್ ಐತ್ರಿ. ಕಿಡ್ಸಿಗೆ ಬೋಟ್ ನೆಕ್ ಮೆಜರ್ಮೆಂಟ್ ಒಳಗೆ ಫ್ರಾಕ್ ಐತಿ. ಈ ರೀತಿ ಬೋಟ್ ನೆಕ್ ಶೇಪ್ ಹಾಕ್ಕೊಂಡು ತೆಳಗೆ ಒಂದು ಡೈಮಂಡ್ ಶೇಪ್ ಡಿಸೈನ್ ಮಾಡ್ಕೊಂಡೇನ್ರಿ. ಬರೀ ಲೈನಿಂಗನ್ನು ಮಾತ್ರ ನಾನಿಲ್ಲೇ ಡಿಸೈನ್ ಕಟ್ ಮಾಡ್ಕೊಳತ್ತೀನಿ. ಮೇನ್ ಫ್ಯಾಬ್ರಿಕ್ ಮಾಡ್ಕೊಂಡಿಲ್ಲ, ಯಾಕಂದರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈಸಿ ಆಗ್ತೈತೆ ಅಂಥೇಳಿ ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಂಡೀನಿ. ನೋಡಿರಿ ಡಿಸೈನ್ ಯಾವ ರೀತಿ ಬಂದೈತೆ ನೋಡಿರಿ ಈ ರೀತಿ ಡೈಮಂಡ್ ಶೇಪ್ ಮಾಡೀನಿ. ಇದೇ ಜೊತೆ ಫ್ರಂಟ್ ಪಾರ್ಟನ್ನು ಲೀಫ್ ಶೇಪಾಗಿ ಮಾರ್ಕ್ ಹಾಕ್ಕೊಂಡು ಇದನ್ನು ಸಹ ನಾನು ಬರೀ ಲೈನಿಂಗನ್ನು ಮಾತ್ರ ಕಟ್ ಮಾಡ್ಕೊಳಕತ್ತೀನಿ. ನೋಡಿರಿ ಬೋಟ್ ನೆಕ್ ಫ್ರಾಕ್ ಹಿಂಗಾಯ್ತು ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಪ್ಲೀಸ್.